ಗಾಯ್ಸ್ ಇವತ್ತು ನಾನು ಕಾಲೇಜ್ಗೆ ಹೋಗಲಿಲ್ಲ. ಎಲ್ಲಿಗೆ ಹೋದೆ ಅಂದರೆ ನಮ್ಮ ಅಂಗಡಿಗೆ ಹೋದೆ. ನಮ್ಮ ದೇವ್ರಿಗೆ ಕೈ ಮುಕ್ಕೊಂಡು ನಾನು ಅಲ್ಲಿಂದ ಹೋಗಿದ್ದೆ ಡೈರೆಕ್ಟಾಗಿ ನಮ್ಮ ಅಂಗಡಿಗೆ. ಗಾಯ್ಸ್ ನಾನು ಅಂಗಡಿಗೆ ಹೋಗಿ ಇನ್ನೂ 1 ನಿಮಿಷ ಆಗಲಿಲ್ಲ. ಆವಾಗ ನಮ್ಮ ಅಮ್ಮ ನಂಗೆ ಒಂದು ಐಟಮ್ ಕೊಟ್ಟು ಕಳಿಸೋದು, ಹೋಗಿ ಐಟಮ್ ಕೊಟ್ಬಿಟ್ಟು ಬಾ ಅಂತ. ಸರಿ ಆಯಿತು ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಆವಾಗ ಟೆಂಪರ್ ಗ್ಲಾಸ್ ಹಾಕು ಅಂತ ಟೆಂಪರ್ ಗ್ಲಾಸ್ ಹಾಕೋಕೆ ಕೊಟ್ಟರು. ಆಮೇಲೆ ಇನ್ನೊಂದು ಚೆನ್ನಾಗಿ ಆಗ್ತಿದೆ ಹಂಗೆ ಇನ್ನೊಂದು ಹಾಕ್ಬಿಡು ಅಂತ ಅದನ್ನು ಕೊಟ್ಟರು. ಗಾಯ್ಸ್ ನಾನು ಅಂಗಡಿಗೆ ಬಂದೆ 2 ಅವರ್ ಆಯಿತು. 2 ಅವರಿಂದ ಇವಣ್ಣ ಇವ್ರ ಗ್ಲಾಸ್ ತೆಗಿತಾನೆ ಇದ್ದಾರೆ. ಯಾಕೆ ಅಂದರೆ ಇವ್ರು 1 ವರ್ಷ ಆದ್ರೂ ಗ್ಲಾಸ್ ರಿಮೂವ್ ಮಾಡಿಲ್ಲ, ಅದಕ್ಕೆ ಫುಲ್ ಅಂಟ್ಕೊಬಿಟ್ಟಿತ್ತು. ನಂಗೆ ಅನಿಸ್ತಾಯಿತ್ತು ಈ ಥರ ಹಿಂಸೆ ಕೊಟ್ಟು ಯಾರು ಸರ್ ಬದುಕ್ತಾರೆ ಅಂತ. ಆಮೇಲೆ ನಂಗೆ ಡಿಸ್ಪ್ಲೇ ಹಾಕೋಕೆ ಕೊಟ್ಟರು. ಆಮೇಲೆ ನಮ್ಮ ಅಂಗಡಿಗೆ ಒಂದು ಫೋನ್ ಮಾಡಿತ್ತು, ಡಿಸ್ಪ್ಲೇ ಹಾಕೊಂಡು ಕೊಡಿ ಅಂತ. ಡಿಸ್ಪ್ಲೇ ಹಾಕೋಕ್ಕೆ ತೆಗೆದಾಗ ಫೋನು ಗೊತ್ತಾಯಿತು ಅದು ಫೋನಲ್ಲ, ಡೂಪ್ಲಿಕೇಟ್ ಫೋನ್ ಅಂತ. ಈ ಥರ ಸ್ಕ್ಯಾಮ್ ಆಗ್ತಿರುತ್ತೆ, ಹುಷಾರಾಗಿರಿ. ಗಾಯ್ಸ್ ನನ್ನ ಪಿಕಪ್ ಮಾಡೋಕ್ಕೆ ಅಂತ ನನ್ನ ಫ್ರೆಂಡ್ ಬಂದಿದ್ದ. ಆಮೇಲೆ ನಾನು ಇನ್ನೊಬ್ಬನ ಫ್ರೆಂಡ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹೋಗ್ಬೇಕಾದ್ರೆ ನನ್ನ ಫ್ರೆಂಡು ನಾನು ದವಾಫೈಂಡ್ ಔಟ್ ಮಾಡ್ತೀನಿ ಅಂತ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ. ಆಮೇಲೆ ನನ್ನ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದರು. ಅಲ್ಲಿಂದ ನಾವು ಹೋಗಿದ್ದೆ ಜಾತ್ರೆಯಲ್ಲಿ ಚೆನ್ನಾಗಿ ತಿರುಗಾಡಿ ನಾನು ಅಲ್ಲಿಂದ ಹೋಗಿದ್ದೆ ನಾನು ಮತ್ತೆ ನಮ್ಮ ಅಂಗಡಿಗೆ. ಯಾಕೆ ನಾನು ಮತ್ತೆ ಅಲ್ಲಿಗೆ ಹೋಗಿದ್ದೆ ಅಂದರೆ ಅಲ್ಲಿ ಗಾಡಿ ಬಿಟ್ಟಿದ್ದೆ, ಅದಕ್ಕೆ ಸೀದಾ ಗಾಡಿ ಎತ್ಕೊಂಡು ನಮ್ಮ ಮನೆಗೆ ಬಂದೆ. ಆಮೇಲೆ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ. ಎಡಿಟ್ ಮಾಡೋಕ್ಕೆ ಟೈಮ್ ಬಂದೆ 10:53. ಗೈಸ್ ಇವಾಗ ನಾನು ಎಡಿಟ್ ಎಲ್ಲ ಮುಗಿತು. ಇವಾಗ ಟೈಮ್ ಬಂದೆ 11:45 ಗೈಸ್. ಹತ್ರ 1 o'clock ಅಂತೂ ಹಾಗೆ ಹೋಯ್ತು ಗೈಸ್. ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗೈಸ್. ಬೈ ಗೈಸ್.